ಹಾಯ್ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾವು 2ನೇ ತರಗತಿಯ ಗಣಿತದಲ್ಲಿ ಮೆಟ್ಟಿಲು ಸಂಖ್ಯೆ 11 ಮತ್ತು 12 ಅಭ್ಯಾಸ ಮಾಡೋಣ. ಮಕ್ಕಳೇ, ನೀವಿಲ್ಲಿ ನೋಡ್ತಾ ಇದ್ದೀರಿ 2ನೇ ತರಗತಿಯ ಗಣಿತ 11ನೇ ಮೆಟ್ಟಿಲು. ಈ ಕಾರ್ಡ್ ಏನು ಹೇಳುತ್ತಂತಂದರೆ, ಇಲ್ಲಿ ಕೆಲವು ಚಿತ್ರಗಳನ್ನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಿ, ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳಿಗೆ ಕೆಲವು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಆ ಕೆಳಗಡೆ 10 ಪ್ರಶ್ನೆಗಳಿದೆ. ಯಾವ ಚಿತ್ರದಲ್ಲಿ ಯಾವ ಸಂಖ್ಯೆ ಇದೆ, ಯಾವ ಸಂಖ್ಯೆಯ ಮನೆಯಲ್ಲಿ ಯಾವ ಚಿತ್ರ ಇದೆ ಅಂತ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಒಬ್ಬೊಬ್ಬರೇ ಹೇಳಬೇಕು. ಹೇಳ್ತೀರಾ? ಓಕೆ. ದೀಕ್ಷಿತ್, ಈಗ ನಿನ್ನ 1ನೇ ಪ್ರಶ್ನೆ ನೋಡು. ಕಮಲದ ಹೂ ಇರುವ ಮನೆಯ ಸಂಖ್ಯೆ ಎಷ್ಟು? ನೋಡು, ಕಮಲದ ಹೂ ಎಲ್ಲಿದೆ? ಇಲ್ಲಿದೆ ಮಿಸ್. ಎಲ್ಲಿ? ಎಷ್ಟಿದೆ ಸಂಖ್ಯೆ? 29. ವೆರಿ ಗುಡ್, ಕರೆಕ್ಟ್. ಅವನು ಹೇಳಿದ್ದು ಕರೆಕ್ಟಾ? ಹಾಗಾದ್ರೆ ಕಮಲದ ಹೂ ಇರುವ ಮನೆಯ ಸಂಖ್ಯೆ 29. ಈಗ ಅಶ್ವಥ್ ಹೇಳ್ತಾನೆ. ಅಶ್ವಥ್ 2ನೇ ಪ್ರಶ್ನೆ ನೋಡು. ತೆಂಗಿನಕಾಯಿ ಯಾವ ಮನೆಯಲ್ಲಿದೆ? ತೆಂಗಿನಕಾಯಿ ಎಲ್ಲಿದೆ ಅಶ್ವಥ್? ಇಲ್ಲಿದೆ ಮಿಸ್. ಎಷ್ಟು ಸಂಖ್ಯೆ? 35. ವೆರಿ ಗುಡ್. ತೆಂಗಿನಕಾಯಿ ಯಾವ ಮನೆಯಲ್ಲಿದೆ ಅಂದರೆ ತೆಂಗಿನಕಾಯಿ 35. ಅದರ ಸಂಖ್ಯೆ ಅಥವಾ ಅದರ ಮನೆ 35. ಈಗ ದಿಗಂತ್ ಹೇಳ್ತಾನೆ. ದಿಗಂತ್, ರೆಡಿನಾ ದಿಗಂತ್? 40ನೇ ಮನೆಯಲ್ಲಿ ಇರುವ ಚಿತ್ರ ಯಾವುದು? 40 ಎಲ್ಲಿದೆ ಹುಡುಕು? ಎಸ್, 40ನೇ ಮನೆಯಲ್ಲಿ ಯಾವ ಚಿತ್ರ ಇದೆ? ಪಾರಿವಾಳ. ವೆರಿ ಗುಡ್. ಯಾವುದು? ಪಾರಿವಾಳ. ದೀಕ್ಷಿತ್, 4ನೇ ಪ್ರಶ್ನೆ. ಮೊಲ ಯಾವ ಮನೆಯಲ್ಲಿದೆ? ಮೊಲ 6ನೇ ಮನೆಯಲ್ಲಿದೆ. ಎಲ್ಲಿದೆ ತೋರಿಸು. ಇಲ್ಲಿ. ಸಂಖ್ಯೆ ಎಷ್ಟು? 6. ಮೊಲ 6ನೇ ಮನೆಯಲ್ಲಿದೆ. ಅಶ್ವಥ್, ಈಗ ನೀನು ಹೇಳು 5ನೇ ಪ್ರಶ್ನೆಗೆ ಉತ್ತರವನ್ನ. 17ನೇ ಮನೆಯಲ್ಲಿರುವ ಚಿತ್ರ ಯಾವುದು? 17. ಏನದು ಚಿತ್ರ? ಏನಿದೆ? ಬದನೆಕಾಯಿ. ಏನು? ಬದನೆಕಾಯಿ. ಈಗ ದಿಗಂತ್ ಹೇಳ್ತಾನೆ 6ನೇ ಪ್ರಶ್ನೆಗೆ. ಆನೆ ಇರುವ ಮನೆಯ ಸಂಖ್ಯೆ ಹೇಳು. ಆನೆ ಎಲ್ಲಿದೆ? ಎಷ್ಟು? 11. ವೆರಿ ಗುಡ್. ಈಗ 7ನೇ ಪ್ರಶ್ನೆ. ತಕ್ಕಡಿ ಯಾವ ಮನೆಯಲ್ಲಿದೆ? ದೀಕ್ಷಿತ್ ಹೇಳು, ತಕ್ಕಡಿ ಯಾವ ಮನೆಯಲ್ಲಿದೆ? 7ನೇ ಮನೆಯಲ್ಲಿದೆ. ವೆರಿ ಗುಡ್, ಸರಿಯಾಗಿ ತೋರಿಸ್ಬೇಕು. 7. ಈಗ ಅಶ್ವಥ್ ಹೇಳು, ಮಾವು ಇರುವ ಮನೆಯ ಸಂಖ್ಯೆ ಎಷ್ಟು? 21. ವೆರಿ ಗುಡ್. ದಿಗಂತ್ ಹೇಳು, 14ನೇ ಮನೆಯಲ್ಲಿರುವ ತರಕಾರಿ ಹೆಸರು ಹೇಳು. 14 ಎಲ್ಲಿದೆ ಹುಡುಕು? ಯಾವುದು? ಬೆಂಡೆಕಾಯಿ. ಹೇಳ್ರಿ. ಬೆಂಡೆಕಾಯಿ. ಕೊನೆ ಪ್ರಶ್ನೆ. ದೀಕ್ಷಿತ್ ಹೇಳ್ತಾನೆ, ಸೀತಾಫಲ ಇರುವ ಮನೆಯ ಸಂಖ್ಯೆ ಎಷ್ಟು? 27. ವೆರಿ ಗುಡ್. ಇಷ್ಟ ಆಯ್ತಾ ನಿಮ್ಗೆ ಈ ಚಟುವಟಿಕೆ? ಇಷ್ಟ ಆಯ್ತಾ? ಈ ಎಲ್ಲಾ ಚಿತ್ರಗಳಲ್ಲೂ ಒಂದೊಂದು ಸಂಖ್ಯೆ ಇದೆ. ಮಕ್ಕಳೇ, ನೀವು 1ನೇ ಮೈಲಿಗಲ್ಲಿನ 12ನೇ ಮೆಟ್ಟಿಲಲ್ಲಿ ಏನು ಕಲಿತಾ ಇದ್ದೀರಿ ಅಂತಂದರೆ 10ರ ಸ್ಥಾನ ಬೆಲೆಯ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯೋದು ಹೇಗೆ. ಅಂದರೆ ನೀವೀಗ ಕಳೆದ ವಿಡಿಯೋದಲ್ಲಿ 20ರಿಂದ 50ರವರೆಗಿನ ಸಂಖ್ಯೆಗಳನ್ನು ಹೇಗೆ ಬರೀಬೇಕು ಅಂತ ಕಲ್ತಿದ್ದೀರಿ. 20ರಿಂದ 50ರವರೆಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ತಿಳಿಯೋದು ಮತ್ತು ಓದೋದು. ಅಂದರೆ ನೀವು 10ರ ಸ್ಥಾನದಲ್ಲಿ ಮತ್ತು ಬಿಡಿ ಸ್ಥಾನದಲ್ಲಿ ಕೆಲವು ಚಟುವಟಿಕೆಗಳನ್ನ ಮಾಡ್ತಾ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿತಾ ಇದ್ದೀರಿ. ಇದಕ್ಕೆ ನಿಮ್ಮ ಸ್ನೇಹಿತರು ಸಹಾಯ ಮಾಡ್ತಿದ್ದಾರೆ. ದಿಗಂತ್, ದೀಕ್ಷಿತ್, ಅಶ್ವಥ್. ಈ 3 ಮಕ್ಕಳ ಸಹಾಯದಿಂದ ನಾವು ಇವತ್ತು ಈ ಚಟುವಟಿಕೆಯನ್ನು ಮಾಡೋಣ. ಮಕ್ಕಳೇ, ನೀವಿಲ್ಲಿ ಬಿಡಿ ಸ್ಥಾನದಲ್ಲಿ ಮತ್ತು 10ರ ಸ್ಥಾನದಲ್ಲಿ ಕೆಲವು ವಸ್ತುಗಳನ್ನ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಾ ಮಕ್ಕಳೇ? ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ವಸ್ತು? 1. 10ರ ಸ್ಥಾನದಲ್ಲಿ 2. ಅಂದರೆ 10ರ ಕಟ್ಟುಗಳು 2 ಇದ್ರೆ ಎಷ್ಟು ಹೇಳಿ? 20. 2 10ಗಳು ಅಂದರೆ 20. ಹಾಗಿದ್ರೆ 10ರ ಸ್ಥಾನದಲ್ಲಿ 2, ಬಿಡಿ ಸ್ಥಾನದಲ್ಲಿ 1 ಇದೆ. 10ರ ಸ್ಥಾನದಲ್ಲಿ 2 ಇದ್ದಾಗ 20. 20ಕ್ಕೆ ಈ ಬಿಡಿ 1 ಸೇರಿಸಿದ್ರೆ ಎಷ್ಟಾಯ್ತು? 21. ನಾನೀಗ ಏನು ಮಾಡ್ತೀನಿ, ಬಿಡಿ ಸ್ಥಾನದಲ್ಲಿ ಇನ್ನಷ್ಟು ಸೇರಿಸ್ತಾ ಹೋಗ್ತೀನಿ.
ಈಗ ಎಷ್ಟಾಯ್ತು ಹೇಳಿ? 22 ವೆರಿ ಗುಡ್. ಈಗ 23 ಎರಡು ಹತ್ತುಗಳಂದ್ರೆ 20 ಬಿಡಿ 3 23. ಈಗ 24 25 26 27 28 29 ಎಷ್ಟಾಯ್ತು ಇವಾಗ? 29 ಈಗ 30 ಆದರೆ ಬಿಡಿಯ ಸ್ಥಾನದಲ್ಲಿ ಈಗ ಒಟ್ಟು ಬಿಡಿಗಳು ಎಷ್ಟಿದಾವೆ? 10. ಈ 10 ಬಿಡಿಗಳನ್ನು ನಾನೀಗ 10ರ ಕಟ್ಟಿಗೆ ಬದಲಾಯಿಸಿ ಅದನ್ನು ಏನು ಮಾಡ್ತಿದ್ದೀನಿ ಅಂತ ಅಂದರೆ 10ರ ಸ್ಥಾನದಲ್ಲಿ ಸೇರಿಸ್ತಾ ಇದ್ದೀನಿ. ಈಗ 10ರ ಸ್ಥಾನದಲ್ಲಿ ಒಟ್ಟು 10ರ ಕಟ್ಟುಗಳು ಎಷ್ಟಿದಾವೆ? 3. ಎಷ್ಟಿದಾವೆ? 3 ಹತ್ತುಗಳಂದ್ರೆ 3 ಹತ್ತುಗಳಂದ್ರೆ 30 ಈ 30ಕ್ಕೆ ಮತ್ತೆ ನಾವು ಬಿಡಿಯಲ್ಲಿ ಒಂದೊಂದನ್ನೇ ಸೇರಿಸ್ತಾ ಹೋದಾಗ ನಿಮಗೆ ಮುಂದಿನ ಕ್ರಮಾನುಗತ ಸಂಖ್ಯೆಗಳು ಸಿಗ್ತವೆ. ಯಾವ್ಯಾವ ಹೇಳ್ರಿ? 31 32 ಹಾ. ಈಗ ಅಶ್ವಥ್ ಏನ್ ಮಾಡ್ತಾನೆ? ಬಿಡಿ ಸ್ಥಾನದಲ್ಲಿ ಬಿಡಿ ಸಂಖ್ಯೆಗಳನ್ನ ಸೇರಿಸ್ತಾ ಹೋಗ್ತಾನೆ. ನೀವಿಬ್ರು ಅದಕ್ಕೆ ಆ ಕ್ರಮಾನುಗತ ಸಂಖ್ಯೆಗಳನ್ನ ಹೇಳ್ಬೇಕು. ಹೇಳ್ತೀರಾ? ಹಾ, ಅಶ್ವಥ್ ನೀನೀಗ ಬಿಡಿ ಸ್ಥಾನದಲ್ಲಿ ಸೇರಿಸ್ತಾ ಹೋಗಪ್ಪ. ಅವ್ರು ಹೇಳ್ತಾರೆ. ಇಡು. 31 32 33 34 35. ಹೀಗೆ ಬಿಡಿ ಸ್ಥಾನದಲ್ಲಿ ನಾವು ಬಿಡಿಗಳನ್ನು ಹೆಚ್ಚು ಮಾಡ್ತಾ ಕ್ರಮಾನುಗತ ಸಂಖ್ಯೆಗಳನ್ನು 50ರವರೆಗೂ ಬರೆಯಬಹುದು. ಬರಿಬಹುದಲ್ವಾ ನಾವು ಈ ರೀತಿ? ಹಾಗಿದ್ರೆ ನೀವು 50ರವರೆಗೂ ಸಂಖ್ಯೆಗಳನ್ನು ಬರೀತೀರಾ? ಹಾಗಿದ್ರೆ ಮಕ್ಕಳೇ, ನಿಮಗೆ ಹೋಮ್ವರ್ಕ್ ಏನು ಅಂತಂದರೆ ನೀವು 21ರಿಂದ 50ರವರೆಗಿನ ಸಂಖ್ಯೆಗಳನ್ನು ಬರೀಬೇಕು.